ಡಾಕ್ಟರ್ ಮಾನಸ್ ಅವರು ಕೈಗೊಂಡಿರುವಂಥ ಈ ಆಂದೋಲನ ಯಶಸ್ವಿಯಾಗಬೇಕಾಗಿದೆ. ಯಶಸ್ವಿ ಆದರೆ ನಾವೆಲ್ಲರೂ ಸಂತೋಷ ಪಡುವ ದಿನ ಅದು ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಹಾಗಾಗಿ ತುಕಾರಾಮ್ ಅವ್ರ ಮನೆಯಲ್ಲಿ ಇವತ್ತು ನಾವು ಈ ಥರದೊಂದು ಬೀಜ ಬಿತ್ತನೆ ರಾಜಧಾನಿಯಲ್ಲಿ ಆಗಿದೆ. ರಾಜಧಾನಿ ಅವ್ರ ಚಳವಳಿಗೂ ಅಷ್ಟೇ, ಕನ್ನಡ ಚಳವಳಿಗೆ 60ರ ಆರಂಭದ ದಶಕದಲ್ಲಿ 10 ಜನ 100 ಜನ ಬರ್ತಾ ಇದ್ರು. ಆದರೆ ಇವತ್ತು ಚಳುವಳಿಗೆ 1000 ಗಟ್ಟಲೆ 1,00,000 ಗಟ್ಟಲೆ ಬರ್ತಾರೆ. ಹಾಗಾಗಿ ಇಂಥದ್ದೆಲ್ಲ ಸಂಸ್ಕೃತಿ ಬೇರೂರು ಬೇಕಾಗಿದೆ, ದೊಡ್ಡದ ಬೃಹತ್ತಾಗಿ ಬೆಳಿಬೇಕಾಗಿದೆ ಅನ್ನುವ ಮಾತನ್ನೇ ಅಂತ ನಿಮ್ಮೆಲ್ಲರಿಗೂ ಕೂಡ ಶೋಷಣೆ ಕೊಡಬೇಕಾಗಿದೆ. ಈ ಸಮಾಜವನ್ನು ತಿದ್ದುವ ಕೆಲಸ ಈ ಪುಸ್ತಕ ಸಂಸ್ಕೃತಿಯಿಂದಲೇ ನಡಿಬೇಕಾಗಿದೆ, ಬೇರೆ ಯಾವ ಸಂಸ್ಕೃತಿಯಿಂದಲೂ ಸಾಧ್ಯ ಇಲ್ಲ. ನಮ್ಮ ಗೋವಿಂದರಾಜ್ ಅವರೇ, ನಾವು ಪುಸ್ತಕಗಳನ್ನು ಸಂಗ್ರಹ ಮಾಡೋದು, ಓದೋದು, ನಮ್ಮ ಸ್ನಾತಕೋತ್ತರ ಪದವಿ MA ಮಾಡಿದ ನಂತರದ ದಿನಗಳಲ್ಲಿ ಹಲವಾರು ಪುಸ್ತಕಗಳನ್ನು ಸಂಗ್ರಹ ಮಾಡೋದೊಂದು ಬೇರೆಯವ್ರು ನೋಡೋ ಅಥವಾ ನಾನೇ ಮಾಡಬೇಕು ಅಂತನೋ ಅಥವಾ ನಮ್ಮ ಸ್ಕೂಲ್ ಇದೆ ಅಂತ ಹಲವಾರು 3-4 ಕಾರಣಗಳಿಂದ ನಾನು ಪುಸ್ತಕಗಳನ್ನು ಸಂಗ್ರಹ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಬಹುಶಃ ನಾನು ಕುವೆಂಪು ಅವರ ಅಪ್ಪಟ ಅಭಿಮಾನಿ. ಹಾಗಾಗಿ ನಾನು PhD ಕುಪ್ಪಳ್ಳೇ ಮಾಡಬೇಕು ಅಂತ ಪ್ರಯತ್ನ ಪಟ್ಟು ತೀರಂ ನಾಗರಾಜ್ ಅವ್ರನ್ನ ಲೆಟರ್ ತಗೊಂಡೋಗಿ ಶಿವಾರೆಡ್ಡಿ ಅವರ ಮೂಲಕ ಅಲ್ಲಿ ಮಾಡುವಂಥ ಪ್ರಯತ್ನವನ್ನು ಮಾಡಿದೆ. ಆ ಶಿವಾರೆಡ್ಡಿ ಅವರು ನನಗೆ ಅಲ್ಲೆಲ್ಲ ಸಿಕ್ಕಿತ್ತು. ಆದರೆ ಏನೋ ಕೆಲವೊಂದು ಇಲ್ಲಿನ ವ್ಯವಹಾರಗಳನ್ನು ಸ್ಕೂಲನ್ನು ಬಿಟ್ಟು ಹೋಗ್ಲಿಕ್ಕಾಗಲ್ಲ ಅಂತ ಕಾರಣದಿಂದ ಕುಪ್ಪಂ ಯೂನಿವರ್ಸಿಟಿಲಿ ನನ್ನ PhD ಮಾಡುವಂಥ ಅನಿವಾರ್ಯತೆ ಬಂತು. ಹಾಗಾಗಿ ಅಲ್ಲಿ ಮಾಡಿ ಅವತ್ತಿಂದ ನನಗೆ ಪುಸ್ತಕಗಳು ಯಾರೊಬ್ಬರು ಲಾವಣ್ಯ ಬುಕ್ ಸ್ಟೋರ್ ಅಂತಾನೆ ಬಹುಶಃ ನವರಂಗ್ ಹಿಂಭಾಗದಲ್ಲಿ ಒಬ್ಬರು ಪುಟ್ಸ್ವಾಮಿ ಅವರು ನನಗೆ ತುಂಬ ಪುಸ್ತಕಗಳನ್ನ ಹಳೆಯ ಪುಸ್ತಕಗಳನ್ನ ನನಗೆ ಕೊಟ್ಟಿದ್ದಾರೆ. ಯಾರೊಂದು ಉದ್ದಂಡಯ್ಯ ಅಂದ್ಬಿಟ್ಟು ನನಗೆ ಹೇಳಿದ್ದು. ಅದಲ್ಲದೆ ಹಲವಾರು ಜನ ಅವರ ಹೆಸರನ್ನು ಸಜೆಸ್ಟ್ ಮಾಡಿದ್ರು. ಅವಿನ್ಯ ರೋಡಲ್ಲಿ ಅವ್ರು ಮಾರಾಟ ಮಾಡ್ತಿದ್ರು ಹಿಂದೆ. ಆಮೇಲೆ ಬಿಟ್ಟು ಅವರದೇ ಒಂದು ಗಾಯತ್ರಿ ನಗರದಲ್ಲಿ ಒಂದು ಮನೆಯಲ್ಲೇ ಮಾರಾಟ ಮಾಡ್ತಿದ್ರು. ಅವ್ರಿಗೂ ನಮಗೆ ಸಾಹಿತ್ಯಕ್ಕೂ ಒಬ್ಬರು ಒಂದು ನಂಟೇ ಇಲ್ಲ. ಅವರೆಲ್ಲ ಒಂದು ಯಾವುದೊಂದು ಸೋಪ್ ಇದರಲ್ಲಿ ಕಾರ್ಖಾನೆ ಡ್ಯೂಟಿ ಮಾಡಿಕೊಂಡು ನಮಗೂ ಅದಕ್ಕೆ ಸಂಬಂಧನೇ ಇದ್ದಾರಂಥ ವ್ಯಕ್ತಿ ಎಂತೆಂಥ ಪುಸ್ತಕಗಳನ್ನ ಸಂಗ್ರಹ ಮಾಡಿದ್ರು ಅಂದರೆ ನಿಜವಾಗ್ಲೂ ನಾನು ಅವರನ್ನು ನೋಡಿ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಏನೋ ಒಂಥರ ಆಸೆ ಹುಡ್ತು. ಆಸೆನ ಏನೋ ಒಂಥರ ಹೊಟ್ಟೆ ಉರಿನೇ ಅಂತಲೇ ಹೇಳ್ಬೋದೇನೋ ನಾನು ಸಂಗ್ರಹ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಬಹುಶಃ ಅದನ್ನು ಸಂಗ್ರಹ ಮಾಡ್ತಾ ಓದಲಿಕ್ಕೂ ಕೂಡ ನಾನು ಅದಕ್ಕೆ ನನಗೆ ಆಸಕ್ತಿ ವಹಿಸಿದೆ. ಅದ್ರ ಜೊತೆಗೆ ನಮ್ಮ ಶಿವಕುಮಾರ್ ಆಗ್ಬೋದು, ನನಗೆ ಪುಸ್ತಕಗಳನ್ನ ಬೇರೆ ಬೇರೆ ಕಡೆ ತಂದಾಗ ನನಗೆ ಅವಾಗವಾಗ ಕೊಡ್ತಾ ಇದ್ರು. ನನ್ನ ಹತ್ರ ಇರೋದು ಅವ್ರು ಕೊಡ್ತಾ ಇದೆ. ಇನ್ನೊಬ್ರು ಗಿರಿಯಪ್ಪ ಅಂತ ಇದ್ದಾರೆ, ಅವ್ರಿಗೆಲ್ಲನ್ನ ಒಂದು ಆತ್ಮೀಯ ಬಳಗ, ಪುಸ್ತಕ ಒಂದು ಆತ್ಮೀಯ ಬಳಗ ಸಿಕ್ತು. ಅದ್ರ ಜೊತೆಗೆ ನಾನು ಏನಾದ್ರು ಒಂದು ಪುಸ್ತಕವನ್ನು ಬರೀಬೇಕು ಅಂದಾಗ ನನಗೆಲ್ಲ ಆ ರೀತಿಯ ಒಂದು ಮಾರ್ಗದರ್ಶನವನ್ನು ಮುಖ್ಯವಾಗಿ ನಾನು ಶಿವಕುಮಾರ್ SMN ಅಂತವರು, ತಾಸಿ ತಿಮ್ಮಯ್ಯ, ಈಚಿ ಬೋಲಿಂಗೇನಂತವರು, ದಂಡಪ್ಪನಂತವರು, ಮತ್ತೆ ನಾರಾಯಣ ಭಟ್ ಅಂತವರು, ಸುಮಾರು ಜನ ನಮಗೆ ಒಂದು ಆತ್ಮೀಯ ಮುಕುಂದರಾಜ್ ಸರ್ ಅವರು ಎಲ್ಲ ನಮ್ಮ ಕ್ಷೇತ್ರದಲ್ಲೇ ಇರೋದ್ರಿಂದ ಎಲ್ಲ ಇನ್ನೊಂದು ಸ್ವಲ್ಪ ಅವರನ್ನ ನೋಡಿ ಅವರಿಂದ ಅವರು ಬರೆದಿರ್ತಕ್ಕಂಥ ಪುಸ್ತಕಗಳನ್ನ ಓದಿ ಸರ್ದಂತೂ ನಾನು ಜಾಸ್ತಿ ಓದಿದ್ದೀನಿ. ಜಾಣಗಿರಿ ವೆಂಕಟರಮಯ್ಯ ಸರ್ದಂತೂ ಒಳ್ಳೆ ಅವ್ರು ಹೇಳ್ತಾರೆ ಆತ್ಮಕಥೆನೇ ಒಂದು 2 ತಿಂಗಳಿಗೆ ಮಾಡಿ ಮುಗಿಸ್ತೀನಿ ಅಂತ ಅಂದರೆ ಅವರ ಶ್ರದ್ಧೆ ಅವೆಲ್ಲ ನಮಗೆ ಅವರ ಇದನ್ನು ಮಾರು ಹೋಗಿರ್ತಕ್ಕಂಥದ್ದು. ನಮಗೆ ಅವರೆಲ್ಲ ಆಶೀರ್ವಾದ, ಒಂದು ಆರೈಕೆ ನಮ್ಗೆ ಇರೋದ್ರಿಂದ ಇವುಗಳ ಸ್ವಲ್ಪ ಏನು ಪುಸ್ತಕಗಳನ್ನ ಸಂಗ್ರಹ ಮಾಡೋದು. ಆಮೇಲೆ ಇಲ್ಲೇ ಕಲಾಗ್ರಾಮದಲ್ಲಿ ಒಳ್ಳೊಳ್ಳೆ ಪುಸ್ತಕಗಳು ಬರ್ತಾರಲ್ಲ, ಒಬ್ರು ಕಲಿಯಪ್ಪ ಅಂತ ನಮ್ಮ ಸ್ನೇಹಿತರಿದ್ದಾರೆ, ಏನಾದ್ರು ಇತ್ತಕ್ಕೊಂದು ಕಲೆಕ್ಟ್ ಮಾಡಿಕೊಡಿ ಸರ್ ಟೌನ್ ಹೋಗಿ ಅಂತಾರೆ. ಹಾಗಾಗಿ ಸ್ಕೂಲಲ್ಲೂ ಕೂಡ ಒಂದು 3-4 ಸಾವಿರ ಪುಸ್ತಕಗಳನ್ನು ಸಂಗ್ರಹ ಮಾಡಿದ್ದೇನೆ. ಮಕ್ಕಳುಗಳಿಗೆ ಪ್ರತಿ ವಾರದಲ್ಲಿ 1 ಸಾರಿ 2 ಸಾರಿ ಓದಲಿಕ್ಕೆ ಕಳಿಸ್ತೇನೆ. ಹಾಗಾಗಿ ಅದೆಲ್ಲ ಒಂದು ರೀತಿಯ ಅಭ್ಯಾಸ ನನಗೆ ಓದಲಿಕ್ಕೆ ನನಗೆ ಪ್ರೇರೇಪಣೆ ನೀಡಿದೆ. ನಾನು ಬೇರೆ ಏನು ಓದಲಿಲ್ಲ ಅಂದರೂ ಪುಸ್ತಕಗಳನ್ನ ಒಳ್ಳೊಳ್ಳೆ ಪುಸ್ತಕಗಳನ್ನು ಸಂಗ್ರಹ ಮಾಡಿ, ಶಿವಕುಮಾರ್ ಹೇಳ್ತಾರೆ ಇಂಥದ್ದಿದೆ ಚೆನ್ನಾಗಿದೆ ಓದಿ ಅಂತ, ನನ್ನ ಹತ್ರ ಇರೋದು ಅವ್ರಿಗೆ ಎಕ್ಸ್ಚೇಂಜ್ ಮಾಡ್ತೀವಿ. ಮೊನ್ನೆ ಯಾವುದೊಂದು ದೋಂಡಿಯಾ ಅಂತ ಯಾವುದೊಂದು ಫಂಕ್ಷನಲ್ಲಿ ಅದನ್ನು ಗಿಫ್ಟ್ ಆಗಿ ಕೊಟ್ಟಿದ್ರು. ದೋಂಡಿಯಾ ಅಂತ ಅಷ್ಟೊತ್ತನ ಪ್ರಿಂಟ್ ಮಾಡ್ತಾರೆ. ಒಳ್ಳೆ ಕನ್ನಡದ ಒಬ್ಬ ವ್ಯಕ್ತಿ ರಾಜನಾಗಿ ಆ ಸಂಸ್ಥಾನವನ್ನು ಆಳ್ದಂಥ ಒಂದು ಒಳ್ಳೆ ಕಥೆಯನ್ನು ಒಂದು 4-5 ದಿವಸದಲ್ಲಿ ಓದಿ ಮುಗಿಸಿದೆ. ಇನ್ನೊಂದು ಯಾವುದೋ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ತುಮಕೂರಲ್ಲಿ ನಮ್ಮ ಕರಿಗೌಡರು PhD ಅಧ್ಯಕ್ಷತೆ ಆಗಿದ್ದಾಗ ಅಲ್ಲಿ ಹೋಗಿದ್ದಾಗ ಒಂದು ನೀಲಿ ಗ್ರಾಮ ಅಂತ ಒಂದು ಪುಸ್ತಕವನ್ನು VR ಕಾರ್ಪೆಂಟರ್ ಅಂತ ಒಬ್ಬ ಬರ್ತಿರ್ತಕ್ಕಂಥದ್ದು ಹಂಗೆ ತಗೊಂಡು ಓದ್ತಾ ಏನೋ ನಿಜ. ನಾನು ಎಲ್ರಿಗೂ ಕೂಡ ಈ ಸರ್ ಹೇಳಿದ್ರು ಓದ್ತಾ ನಿದ್ದೆನೂ ಸಹಜ, ಅದು ಗ್ಯಾರಂಟಿ. ಪುಸ್ತಕವನ್ನು ಓದ್ತಿದ್ರೆ ಮೊಬೈಲ್ ಕಣ್ಣು ಹಾಳಾಗೋದ್ರ ಜೊತೆಗೆ ನಮ್ಮ ಸರ್ ಹೇಳಿದಂಗೆ ಕೈ ಶೇಕು ಆಗ್ತವೆ, ಎಲ್ಲ ಒಂದು ಕಡೆ ಕಣ್ಣಲ್ಲಿ ನೀರು ಬರೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತ ನಮ್ಗೆ ಅನುಭವ ತುಂಬಲ್ಲೇ. ನಾನು ಎಷ್ಟೋ ಜನಕ್ಕೆ ಪುಸ್ತಕವನ್ನು ತೆಗೆದುಕೊಡಿ ಒಂದು ಅರ್ಧ ಗಂಟೆ ಓದ್ತಾ ನಿದ್ದೆ ತಾನಾಗೇ ಬರುತ್ತೆ ಅಂತ ನಮಗಾಗಿರೋ ಅನುಭವನು ಸರ್ ಹೇಳಿದಂಗೆ ನಮಗೂ ಅದು ಅನುಭವ ಆಗಿರೋದ್ರಿಂದ ಅದನ್ನು 2 ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಬಳಸ್ಕೊಂಡು ಅದು ಆರೋಗ್ಯಕ್ಕೂ ಒಳ್ಳೆಯದು ಅಂತ ಹೇಳ್ತಾ
ಇವತ್ತೇ ನನ್ನ ಮನೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಕಾರಣವಾದಂಥ ಶಿವಕುಮಾರ್, ಮುಖ್ಯವಾಗಿ ನಮ್ಮ ಅಧ್ಯಕ್ಷರು ನಮಗೆ ಜಾಣಗಿರಿ ಸರ್ ಅವರು, ಎಲ್ಲ ಅಧಿಕಾರಿ ವಲಯದವರಿಗೆ ಎಲ್ಲರಿಗೂ ಕೂಡ ಒಂದು ಸಂದರ್ಭದಲ್ಲಿ ನಾನು ಹೃದಯಪೂರ್ವಕವಾದ ಧನ್ಯವಾದಗಳು ಹೇಳ್ತಾ, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜನರನ್ನು ನಮ್ಮ ಭಾಗದಲ್ಲಿ ಆಸಕ್ತ ಸುಮಾರು ಜನ ಇದ್ದಾರೆ. ಉದಾಹರಣೆಗೆ ನಮ್ಮ ಕುಸುಮಾನ್ ಮಂತ್ರಾಯಪ್ಪನವ್ರು ಇರ್ಬೋದು, ಅವ್ರ ಮನೆಗಳಲ್ಲಿ ಅವರು ಹೇಳಿದ್ರೆ ಇನ್ನೊಂದು 10 ಜನ ಅದನ್ನು ಫಾಲೋ ಮಾಡುವಂಥ ರೀತಿಯಲ್ಲಿ ಕೆಲವರು ಜನಗಳನ್ನು ಹೇಳಿ ಅಲ್ಲೂ ಕೂಡ ಈ ಥರ ಒಂದು ಕಾರ್ಯಕ್ರಮಗಳನ್ನು ಮಾಡಿಸಿ ಅದರಿಂದ ಅವರ ಅಭಿಮಾನಿಗಳಿಗೆ, ಅವರ ಕಾರ್ಯಕರ್ತರುಗಳಿಗೆ ತಲುಪಿಸುವಂಥ ಕೆಲಸವನ್ನು ನನ್ನ ಕೈಲಾದಷ್ಟು ಮಾಡ್ತೇನೆ ಸರ್. ಅಷ್ಟೇ ಕಲೆಕ್ಟ್ ಮಾಡಿ